ಸೊ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಜೊತೆಗೆ ವರ್ಬನ್ ಹಿಂಗ್ ಬರಬೇಕು. An action began at some time in past and still going on. It is called have been, has been. ನೀವು ಹೋದ ವರ್ಷ ಬೆಂಗಳೂರಿನಲ್ಲೇ ಇದ್ದೀರಿ, ಹೋದ ವರ್ಷದಿಂದ. ಈಗ ಡಬಲ್ ವರ್ಬ್ ಸೆಂಟೆನ್ಸ್ ಅಂತಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಜೊತೆಗೆ ಮೇನ್ ವರ್ಬ್ ಬರಬೇಕು. ನೀವು ಬೆಳಗ್ಗಿಂದ ಅಭ್ಯಾಸ ಮಾಡುತ್ತಲೇ ಇದ್ದೀರಿ. You have been learning since morning. Hi, this is A.I. Mujawar sir, founder and director of Vikas Career Academy. So last class we studied about simple present tense. Now we are studying about present perfect continuous tense. ಮುಂದುವರೆದ ಪೂರ್ಣ ವರ್ತಮಾನ ಕಾಲ. So what does it mean? ಇದರ ಅರ್ಥ ಏನು ಅಂದ್ರೆ, ಯಾವುದೋ ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾ ಇದ್ರೆ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಇದೆ, ಪರ್ಫೆಕ್ಟ್ ಇದೆ, ಕಂಟಿನ್ಯೂಸ್ ಇದೆ. ಸೊ ಬರ್ಕೊಳ್ಳಿ. An action began at some time in past, and still going on, ಭೂತಕಾಲದ ಪ್ರಾರಂಭವಾಗಿ ಇನ್ನೂ ನಡೀತಾ ಇದ್ದಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸೊ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್? ಸಬ್ಜೆಕ್ಟ್ have been, has been plus verboning plus object plus since, yeah, for plus time. ನೋಡಿ, have been and has been helping verb ಇದೆ. ಸೊ have been has been ಜೊತೆಗೆ verboning ಬರಬೇಕು. ಹಾಗಾದ್ರೆ ಇಲ್ಲಿ have been ಎಲ್ಲಿ ಬಳಸಬೇಕು, has been ಎಲ್ಲಿ ಬಳಸಬೇಕು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನೋ ಡೌಟ್ ಫಸ್ಟ್ ಪರ್ಸನ್ ಐ, ವಿ, ಯು, ದೇ ಬಂದಾಗ ಹ್ಯಾವ್ ಬೀನ್ ಬರಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹ್ಯಾವ್ ಬೀನ್. ಹಿ, ಶಿ, ಇಟ್ ಬಂದಾಗ ಆರ್ ನೌನ್ ಬಂದಾಗ ಹ್ಯಾಸ್ ಬೀನ್ ಬರಬೇಕು. ಹ್ಯಾವ್ ಬೀನ್ ಅಂಡ್ ಹ್ಯಾಸ್ ಬೀನ್. ಸೊ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಯಾವಾಗ ಬಳಸ್ತೀವಿ ಅಂದ್ರೆ, ಯಾವುದೇ ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾ ಇದ್ದಾಗ ಅದು ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಆಗುತ್ತೆ. An action began at some time in past and still going on. It is called have been, has been. ನಾನು ಮುಂಜಾನೆಯಿಂದ ಬ್ಯುಸಿ ಆಗಿ ಇದ್ದೇನೆ ಅಥವಾ ಬ್ಯುಸಿ ಆಗಿದ್ದೇನೆ. ನಾನು ಬೆಳಗಿಂದ ಬ್ಯುಸಿ ಆಗಿದ್ದೇನೆ. I have been busy since morning. ನಾವು ಬೆಳಗ್ಗಿಂದ ತರಗತಿಯಲ್ಲಿ ಇದ್ದೇವೆ. We have been in the class since morning. ನೀವು ಹೋದ ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀರಿ. ನೀವು ಹೋದ ವರ್ಷ ಬೆಂಗಳೂರಿನಲ್ಲೇ ಇದ್ದೀರಿ. ಹೋದ ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀರಿ. You have been in Bangalore since last year. You have been at Bangalore. You have been at Bangalore or in Bangalore. in ಅಂದ್ರೆ ಒಳಗಡೆ ಅಂತ ಆಗುತ್ತೆ, at ಅಂದ್ರೆ ಅಲ್ಲಿ ಅಂತ ಆಗುತ್ತೆ. ಎಲ್ಲಿ? ಬೆಂಗಳೂರಲ್ಲಿ ಅಂತ ಹೇಳ್ಬೇಕಾದ್ರೆ at ಅಂತ ಹಾಕಿ. ಓಕೆ, at Bangalore since last year. ಅವನು 2010ರಿಂದ ದುಬೈಯಲ್ಲೇ ಇದ್ದಾನೆ. He has been in or at Dubai since 2010. He has been at Dubai since 2010. ಅವಳು ಚಿಕ್ಕಂದಿನಿಂದ ವಿದ್ಯಾರ್ಥಿಯಾಗಿ ಇದ್ದಾಳೆ. She has been a student since childhood. She has been a student since childhood. ನಾನು 2000 ಇಸ್ವಿಯಿಂದ ಶಿಕ್ಷಕನಾಗಿದ್ದೇನೆ. I have been a teacher since 2000. So please write down fast. ಬೇಗ ಬರ್ಕೊಳ್ಳಿ.
ಸೊ ಯಾರು ಹೇಳ್ತೀರಿ? ನಾನು ಕನ್ನಡ ಹೇಳ್ತೀನಿ, ತಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಹೂ ವಿಲ್ ಟೆಲ್? ಹೂ ವಿಲ್ ಕಮ್ ಹಿಯರ್? ಬೇಗ ಬೇಗ. ಹೂ ವಿಲ್ ಕಮ್? ಎಸ್ ರಗೀನಾ, ಪ್ಲೀಸ್ ಕಮ್ ಬೇಗ. ನಾನು ಇಲ್ಬಾಬು. ಸೊ ನಾನು ಹೋದ ವರ್ಷದಿಂದ ಡಾಕ್ಟರ್ ಇದ್ದೇನೆ. I have been. ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಎಸ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. I am Nagila from Lakshmeshwar. ಓಕೆ, ಸ್ಟೂಡೆಂಟ್ ಆಫ್ ವಿಕಾಸ್ Vikas Career ಅಕಾಡೆಮಿ. ಓಕೆ, ನಾನು ಹೋದ ವರ್ಷದಿಂದ ಡಾಕ್ಟರ್ ಆಗಿದ್ದೇನೆ. I have been doctor since last year. ಎಸ್, ಐ ಹ್ಯಾವ್ ಬೀನ್ ಅ ಡಾಕ್ಟರ್ ಸಿನ್ಸ್ ಲಾಸ್ಟ್ ಇಯರ್. ಅವನು ಹೋದ ವರ್ಷದಿಂದ ಆಟಗಾರನಾಗಿದ್ದಾನೆ. He has been. ಅಲ್ಲಿ ನೋಡಿ, ಅವನು ಹೋದ ವರ್ಷದಿಂದ ಆಟಗಾರನಾಗಿದ್ದಾನೆ. He has been a player since. He has been a player since last year. Okay. ಅವಳು ಬೆಳಗ್ಗೆಯಿಂದ ಅಡಿಗೆ ಮನೆಯಲ್ಲಿದ್ದಾಳೆ. She has been. She has been at kitchen since morning. ನಾನು ನಿನ್ನೆಯಿಂದ ಸಂತೋಷವಾಗಿದ್ದೇನೆ. I have been happy since yesterday. ಅವನು ನಿನ್ನೆಯಿಂದ ಸಿಟ್ಟಿಗೆದ್ದಿದ್ದಾನೆ. He has been angry since yesterday. Thank you Regina. Yes, dear students, here you can watch. So ಇಲ್ಲಿ ನೋಡ್ತಾ ಇರೋದು ಏನಪ್ಪಾ ಅಂದ್ರೆ, ಇದು ಸಿಂಗಲ್ ವರ್ಬ್ ಸೆಂಟೆನ್ಸ್ ಅಂತ ಹೇಳ್ತೀವಿ ನಾವು. ಹೆಲ್ಪಿಂಗ್ ವರ್ಬ್ ಅಷ್ಟೇ ಬಳಸಿ ನಾವು ಇಲ್ಲಿ ವಾಕ್ಯಗಳನ್ನ ಮಾಡ್ತಾ ಇದ್ವಿ. ದಿಸ್ ಇಸ್ ಕಾಲ್ಡ್ ಸಿಂಗಲ್ ವರ್ಬ್ ಸೆಂಟೆನ್ಸಸ್. ಈಗ ಡಬಲ್ ವರ್ಬ್ ಸೆಂಟೆನ್ಸ್ ಅಂತಂದ್ರೆ ಏನು? ಹೆಲ್ಪಿಂಗ್ ವರ್ಬ್ ಜೊತೆಗೆ ಮೇನ್ ವರ್ಬ್ ಬರಬೇಕು. ಮೇನ್ ವರ್ಬ್ ಯಾವ್ದು ಬರುತ್ತೆ ಹೇಳಿ? ವಿಚ್ ಇಸ್ ಮೇನ್ ವರ್ಬ್? ವರ್ಬ್ ಆನ್ ಇಂಗ್. ಏನೇಳಿ? ವರ್ಬ್ ಆನ್ ಇಂಗ್. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಬಂದಾಗ ವರ್ಬ್ ಆನ್ ಜೊತೆಗೆ ಇಂಗ್ ಬರಬೇಕು. ಬರ್ಕೊಳ್ಳಿ. ನಾನು ಬೆಳಗ್ಗೆಯಿಂದ ಕಲಿಸುತ್ತಲೇ ಇದ್ದೇನೆ. ನಾನು ಬೆಳಗ್ಗೆಯಿಂದ ಕಲಿಸುತ್ತಲೇ ಇದ್ದೇನೆ. ಐ ಹ್ಯಾವ್ ಬೀನ್ ಟೀಚಿಂಗ್. ಓಕೆ, ಟೀಚ್ ಮುಂದೆ ಹಿಂಗ್ ಹಾಕ್ರಿ. ಹ್ಯಾವ್ ಬೀನ್ ಇಸ್ ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್ ಇಸ್ ಟೀಚಿಂಗ್. ಐ ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ ಮಾರ್ನಿಂಗ್. I have been teaching since morning. So what is your problem? The problem is regarding since. Since ಅಂದ್ರೆ ಏನು, ಫಾರ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಇದೆ. ಸಿನ್ಸ್ ಫಾರ್ ಅಂದ್ರೆ ದಿಂದ. ವಾಟ್ ಈಸ್ ಸಿನ್ಸ್ ಫಾರ್ ಅಂದ್ರೆ ದಿಂದ. ಯಾವಾಗಿಂದ ಅಂತ ಹೇಳ್ಬೇಕಾದ್ರೆ ಸಿನ್ಸ್ ಫಾರ್ ಅನ್ನ ಬಳಸ್ತೀವಿ. ಪರ್ಟಿಕ್ಯುಲರ್ ಡೇ, ಫಾರ್ ಎಕ್ಸಾಂಪಲ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಡೇಟ್ ಫಸ್ಟ್, 15th, 20th, ಹೀಗೆ ಡೇಟ್. ಇಯರ್ 1947, 1998, 1999, 2010, ಹೀಗೆ ಇಯರ್. ಅಂಡ್ ಟೈಮ್, ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಆಫ್ಟರ್ನೂನ್, ಸಿನ್ಸ್ ಈವ್ನಿಂಗ್, ಸಿನ್ಸ್ yesterday night. ಪರ್ಟಿಕ್ಯುಲರ್ ಡೇ, ಡೇಟ್, ಟೈಮ್ ಬಂದಾಗ ಸಿನ್ಸ್ ಬರಲೇಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸಿನ್ಸ್ ಅಂದ್ರೆ ದಿಂದ. ಪರ್ಟಿಕ್ಯುಲರ್ ಡೇ, ಪರ್ಟಿಕ್ಯುಲರ್ ಡೇಟ್, ಪರ್ಟಿಕ್ಯುಲರ್ ಇಯರ್, ಪರ್ಟಿಕ್ಯುಲರ್ ಟೈಮ್ ಬಂದಾಗ ಸಿನ್ಸ್ ಬರಲೇಬೇಕು. ಸೊ ಪ್ಲೀಸ್ ರೈಟ್ ಡೌನ್ ಫಾಸ್ಟ್. ಬೇಗ ಬರ್ಕೊಳ್ಳಿ. ಪರ್ಟಿಕ್ಯುಲರ್ ಡೇ, ಡೇಟ್, ಇಯರ್, ಟೈಮ್ ಬಂದಾಗ ಸಿನ್ಸ್ ಬರಬೇಕು. ಇಫ್ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಇಲ್ಲ ಅಂದ್ರೆ ಫಾರ್ ಬರಬೇಕು. ಫಾರ್ 1 hour, ಫಾರ್ 1 hour, ಫಾರ್ 2 hours, ಫಾರ್ many days, ಫಾರ್ ಲಾಂಗ್ ಟೈಮ್. ಯಾವ್ದು ಪರ್ಟಿಕ್ಯುಲರ್ ಇಲ್ಲ ಅಲ್ಲಿ ಫಾರು, ಯಾವ್ದು ಪರ್ಟಿಕ್ಯುಲರ್ ಇದೆ ಅದು ಸಿನ್ಸು. ಎರಡು ಅರ್ಥ ಸೇಮ್ ಇದೆ, ಬಟ್ ಪರ್ಟಿಕ್ಯುಲರ್ ಇದ್ದಾಗ ಸಿನ್ಸ್ ಬರಬೇಕು, ಪರ್ಟಿಕ್ಯುಲರ್ ಇಲ್ಲಂದ್ರೆ ಫಾರ್ ಬರಬೇಕು. ಅಂಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೇ ಗಿವ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟು ಅಲ್ಲಿ ಸಿನ್ಸ್ ಫಾರ್ ಹಾಕ್ರಿ ಅಂತಾರೆ. ಸೊ ದೇ ಆಸ್ಕ್ ಯು ಟು ಫಿಲ್ ದ ಬ್ಲಾಂಕ್ಸ್.
ಓಕೆ. ಸೊ ಪರ್ಟಿಕ್ಯುಲರ್ ಡೇ, ಡೇಟ್, ಇಯರ್, ಟೈಮ್ ಬಂದಾಗ ಏನ್ ಬರ್ಬೇಕು ಹೇಳಿ? ಸಿನ್ಸ್ ಬರಬೇಕು. ಪ್ಲೀಸ್ ಮೇಡಮ್, ಪ್ಲೀಸ್ ಕಮ್. ಓಕೆ, ನಾನು ಸಾರಿ, ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. Hi, I am Yashaswini. I come from Bangalore. I am learning in Vikas Academy. ಥ್ಯಾಂಕ್ ಯು ಮೇಡಮ್. ನಾನು ಬೆಳಗ್ಗಿಂದ ಓಡುತ್ತಲೇ ಇದ್ದೇನೆ. ಕ್ರಿಯೆ ನಡೀತಾ ಇದೆ, ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೀತಾನೆ ಇದೆ. I have been running since morning. ಐ ಹ್ಯಾವ್ ಬೀನ್ ರನ್ನಿಂಗ್ ಸಿನ್ಸ್ ಮಾರ್ನಿಂಗ್. ಈ ಕಡೆ ಬಮ್ಮ. ಐ ಹ್ಯಾವ್ ಬೀನ್ ರನ್ನಿಂಗ್ ಸಿನ್ಸ್ ಮಾರ್ನಿಂಗ್. ನಾವು ಬೆಳಗ್ಗಿಂದ ಕೆಲಸ ಮಾಡುತ್ತಲೇ ಇದ್ದೇವೆ. I have been working. ನಾವು We have been working since morning. ಮಾರ್ನಿಂಗ್. ನೀವು ಬೆಳಗ್ಗಿಂದ ಅಭ್ಯಾಸ ಮಾಡುತ್ತಲೇ ಇದ್ದೀರಿ. You have been learning since morning. ಅಭ್ಯಾಸ ಮಾಡುತ್ತಲೇ ಇದ್ದೀರಿ, ಸ್ಟಡಿಂಗ್. You have been studying since morning. ಎಸ್. ಅವನು ಹೋದ ವರ್ಷದಿಂದ ಕ್ರಿಕೆಟ್ ಆಡುತ್ತಲೇ ಇದ್ದಾನೆ. He has been playing Cricket. since last year. He has been playing cricket since last He year. has been playing cricket since last year. Since last year. ಅವಳು ಹೋದ ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡುತ್ತಲೇ ಇದ್ದಾಳೆ. She has been working in Bangalore since last year. ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಅದು ನಿನ್ನೆ ರಾತ್ರಿಯಿಂದ ಬಗಳುತ್ತಲೇ ಇದೆ. It has been working since last night. ಎಸ್, ಎಸ್, ಸೂಪರ್. ಬಾರ್ಕಿಂಗ್, ಬಾರ್ಕ್ ಅಂದ್ರೆ ಬಗಳೋದು. ಇಟ್ ಹ್ಯಾಸ್ ಬಿನ್ ಬಾರ್ಕಿಂಗ್ ಸಿನ್ಸ್ ಎಸ್ಟರ್ಡೇ ನೈಟ್. ನಿನ್ನೆಯಿಂದ ಮಳೆ ಆಗುತ್ತಲೇ ಇದೆ. It has been raining since yesterday. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಎಸ್ಟರ್ಡೇ. ಅವರು ಹೋದ ವರ್ಷದಿಂದ ಫುಟ್ಬಾಲ್ ಆಡುತ್ತಲೇ ಇದ್ದಾರೆ. They have been ಪ್ಲೇಯಿಂಗ್ ಫುಟ್ಬಾಲ್ since ಸಿನ್ಸ್ last ಲಾಸ್ಟ್ year. ಇಯರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆರಿ ನೈಸ್. ನೋಡಿ, ಈ ರೀತಿಯಾಗಿ ನಿಮ್ಗೂ ಹೇಳಕ್ ಬರ್ಬೇಕು ಅಂತಂದ್ರೆ, ನೋ ಡೌಟ್ ವಿ ಹ್ಯಾವ್ ಆಫ್ಲೈನ್ ಕ್ಲಾಸಸ್ ಅಂಡ್ ಆಸ್ ವೆಲ್ ಆಸ್ ಆನ್ಲೈನ್ ಕ್ಲಾಸಸ್. ಸೊ ಆಫ್ಲೈನ್ ಕ್ಲಾಸಸ್ ಧಾರವಾಡದಲ್ಲಿ ಅಂಜುಮನ್ ಕಾಂಪ್ಲೆಕ್ಸ್ ಅಂಡ್ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್. ಅಟ್ ದ ಸೇಮ್ ಟೈಮ್ ಆನ್ಲೈನ್ ಕ್ಲಾಸಸ್ ಬೆಳಗ್ಗಿಂದ ಸಾಯಂಕಾಲ ನಡೀತಾ ಇರ್ತದೆ. ನೀವು ಮನೇಲಿ ಕೂತ್ಕೊಂಡು ಇಂಗ್ಲಿಷ್ ಅನ್ನ ಆರಾಮಾಗಿ ಕಲಿಬಹುದು, ಕನ್ನಡದಿಂದ ಇಂಗ್ಲಿಷ್ ಕಲಿಬಹುದು. ದೇರ್ ಇಸ್ ನೋ ಡೌಟ್. ಈಗ ತಾನೇ ನೋಡ್ತಾ ಇದ್ರಿ. ಸೊ ಪ್ರೀತಿ ಅವರು ಬಂದು ಹೇಳ್ತಾ ಇದ್ರು, ಅಫ್ಕೋರ್ಸ್ ಯಶಸ್ವಿನಿ ಅವರು ಹೇಳಿದ್ರು, ನೋ ಡೌಟ್ ಬಸವರಾಜ್ ಅವರು ಬಂದು ಹೇಳ್ತಾ ಇದ್ರು. ಇದೇ ರೀತಿಯಾಗಿ ನಾವು ಕನ್ನಡದಿಂದ ಇಂಗ್ಲಿಷ್ ಕಲಿಸ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವೇರ್ ವಿ ಹ್ಯಾವ್ ಟು ಯೂಸ್ ಸಿನ್ಸ್ ಅಂಡ್ ವೇರ್ ವಿ ಹ್ಯಾವ್ ಟು ಯೂಸ್ ಫಾರ್. ಸೊ ಇನ್ನೂ ಸಾಕಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ಬರಿತಾ ಹೋಗ್ರಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಮೋರ್ ಇನ್ಫಾರ್ಮೇಶನ್. 7760010998. ಎಕ್ಸಾಂಪಲ್ಸ್ ಅನ್ನ ಬರೆದು ನನಗೆ ವಾಟ್ಸಪ್ ಮಾಡಿ. ಓಕೆ, ಟಿಲ್ ಟುಮಾರೋ. ಥ್ಯಾಂಕ್ ಯು. ಪ್ರಾಕ್ಟೀಸ್.